ಹೆಲೋ ಹಾಲ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ಸಂಕ್ರಾಂತಿಗೆ ಸ್ಪೆಷಲ್ಲಾಗಿ ಮಾಡ್ಬೋದು, ಇಲ್ಲ ನೈವೇದ್ಯಕ್ಕೆ ಪ್ರತ್ಯೇಕವಾಗಿ ಇದನ್ನು ಮಾಡಿಬಿಟ್ಟು ದೇವರಿಗೆ ಸಮರ್ಪಣೆ ಮಾಡ್ಬೋದು. ಮಕ್ಕಳಿಗೆ ಏನಾರ ಸ್ವೀಟ್ ಬೇಕು ಅಂದಾಗ ತುಂಬ ಈಸಿಯಾಗಿ ಈವ್ನಿಂಗ್ ಟೈಮ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದರಲ್ಲಿ 1 ಕಪ್ಪಷ್ಟು ಕಡಲೆಬೀಜ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ನಾವು ಬೇಗ ಆಗಬೇಕು ಅಂದ್ಬಿಟ್ಟು ಜಾಸ್ತಿ ಫ್ಲೇಮ್ ಇಟ್ಬಿಟ್ಟು ಉರಿತೀವಿ. ಆ ಥರ ಯಾವತ್ತೂ ಮಾಡಬಾರ್ದು. ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ನಂತರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ, ತಣ್ಣಗಾಗಲು ಬಿಡಿ. ಒಂದು 50 ಗ್ರಾಮಷ್ಟು ಕರಿ ಎಳ್ಳು, ಇಲ್ಲ ನಿಮ್ಮ ಹತ್ರ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಚಿಟಪಟ ಅನ್ನತ್ತೆ ಅಲ್ಲಿ ತನಕ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದು 10 ಗ್ರಾಮಷ್ಟು ಗಸಗಸೆ ಹಾಕ್ಕೊಂಡು ಅದನ್ನು ಚಿಟಪಟ ಅನ್ನೋ ತನಕ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರಲ್ಲಿ 1-2 ಕಪ್ಪಷ್ಟು ಹುರ್ಗಡ್ಲೆ, ಒಂದು ಅರ್ಧ ಹಿಡಿಯಷ್ಟು ಕಡಲೆಬೀಜ, ಇನ್ನು ಮಿಕ್ಕಿರೋ ಕಡಲೆಬೀಜ ಆಮೇಲೆ ಹಾಕ್ಕೋಬೇಕು. ನಂತರ ಇಲಾಚಿ 2 ಹಾಕ್ಕೊಂಡು ಹುರಿದಿರುವಂತಹ ಗಸಗಸೆ ಒಂದು 10 ಸೆಕೆಂಡ್ಸು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ಳಿ. ನಂತರ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಹುರಿದಿರುವಂತಹ ಎಳ್ಳು, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು ಅರ್ಧ ಕಪ್ಪಷ್ಟು ಕಡಲೆಬೀಜ, ಇದಕ್ಕೆ ಬೇಕಾಗಿರುವಂತಹ ಬೆಲ್ಲದ ಪಾಕ ಒಂದು ಸ್ಟೀಲ್ ಬೌಲಲ್ಲಿ 1-1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಪಾಕ ಮಾಡ್ಕೊಳ್ಳೋ ತನಕ ಬೇಯಿಸ್ಕೋಬೇಕು. ನೋಡಿ, ಈ ಥರ ಅಂಟಂಟು ಸ್ವಲ್ಪ ಅಂಟಿದ್ರೆ ಸಾಕು, ಜಾಸ್ತಿ ಗಟ್ಟಿ ಪಾಕ ಏನು ಬೇಕಾಗಿಲ್ಲ. ನಂತರ ನಾವು ಬೌಲಲ್ಲಿ ಹಾಕಿಟ್ಟಿರುವಂಥದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕನ ಹಾಕಿದ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಹತ್ರ ಅವೈಲೇಬಲ್ ಇದೆ ಅಂದರೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಉಂಡೆ ಥರ ಮಾಡಿಕೊಂಡ್ರೆ ತಂಬಿಟ್ಟು ರೆಡಿ ಆದಂಗೆ. ದೇವ್ರಿಗೂ ನೈವೇದ್ಯ ಕೊಡ್ಬೋದು, ಮಕ್ಕಳಿಗೂ ಕೊಡ್ಬೋದು, ಹಬ್ಬಗಳಿಗೂ ಮಾಡ್ಕೋಬೋದು. ಇದೇ ಥರ ನಿಮಗೆ ಮಾಡಬೇಕು ಅಂತ ಅನಿಸಿದ್ರೆ ತಪ್ಪದೆ ವಿಡಿಯೋ ನೋಡಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ. ಈ ಥರ ವೀಡಿಯೋಸ್ ಇನ್ನೂ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸ್ಮೈಲಿಂಗ್.